ಇ ಪಿ ಎಫ್, ಎಂಪ್ಲಾಯಿ ಪ್ರೊವಿಡೆಂಟ್ ಫಂಡ್. ಈ ಎಂಪ್ಲಾಯಿ ಪ್ರೊವಿಡೆಂಟ್ ಫಂಡ್ ಅಂದ್ರೆ ಏನು, ಇದರಿಂದ ಯಾರಿಗೆ ಬೆನಿಫಿಟ್, ಈ ಎಂಪ್ಲಾಯಿ ಪ್ರೊವಿಡೆಂಟ್ ಫಂಡ್ ಯಾಕೆ ಬೇಕು, ನಂಬರ್ ಆಫ್ ಎಂಪ್ಲಾಯೀಸ್ ಎಷ್ಟು ಜನ ಬೇಕು, ಇದರ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್. ಈಗ ಇ ಪಿ ಎಫ್ ನಾವು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಒಂದು ಕಂಪನಿಯಲ್ಲಿ ನಾರ್ಮಲ್ ರಿಜಿಸ್ಟ್ರೇಷನಿಗೆ ಮಿನಿಮಮ್ 20 ಎಂಪ್ಲಾಯೀಸ್ ಬೇಕು ನೀವು ಪಿ ಎಫ್ ರಿಜಿಸ್ಟ್ರೇಷನ್ ತಗೊಳ್ಬೇಕಂತ. ಬಟ್ ಒನ್ ಅದರ್ ಆಪ್ಷನ್ ಇಸ್ ದೇರ್, ಆಸ್ ಎ ವಾಲಂಟರಿ ಬೇಸ್ ಮೇಲೆ ಎಂಪ್ಲಾಯರಿಗೆ ಪಿ ಎಫ್ ಬೇಕು, ಎಂಪ್ಲಾಯರಿಗೆ ಥಿಂಕ್ ಮಾಡ್ತಾನೆ ನಾನು ಎಂಪ್ಲಾಯೀಸಿಗೆ ಪಿ ಎಫ್ ಕೊಡಬೇಕು ಅಂತೇಳಿ ಇದ್ದರೆ ಅವನು ಆಸ್ ಎ ವಾಲಂಟರಿ ಬೇಸ್ ಮೇಲೆ ಎನಿ ಎಂಪ್ಲಾಯೀಸ್, ಇದರ 1 ಎಂಪ್ಲಾಯ್ ಇದ್ರೂ ಆಗುತ್ತೆ, 10 ಎಂಪ್ಲಾಯ್ ಇದ್ರೂ ಆಗುತ್ತೆ, 100 ಎಂಪ್ಲಾಯೀಸ್ ಇದ್ರೂ ವಾಲಂಟರಿ ಬೇಸ್ ಮೇಲೆ ರಿಜಿಸ್ಟ್ರೇಷನ್ ತಗೊಳ್ಬೋದು. ಬಟ್ ನಾರ್ಮಲ್ ಬೇಸ್ ಮೇಲೆ ಅವನು ತಗೊಳ್ಬೇಕಾದ್ರೆ ಮಿನಿಮಮ್ 20 ಎಂಪ್ಲಾಯೀಸ್ ಈಸ್ ಕಂಪಲ್ಸರಿ. ಇನ್ನು ಪಿ ಎಫ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ, ಪಿ ಎಫ್ ಕ್ಯಾಲ್ಕುಲೇಷನ್ ಮಾಡುವಾಗ ಗ್ರಾಸ್ ಸ್ಯಾಲ್ರಿ ಮೇಲೆ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡೋದಲ್ಲ, ಅದರಲ್ಲಿ ಬೇಸಿಕ್ ಅಂತ ಡಿ ಮತ್ತೆ ಡಿ ಎ, ಡಿಯರ್ನೆಸ್ ಅಲವೆನ್ಸ್ ಅಂತ 2 ಪಾರ್ಟ್ಸ್ ಇದೆ. ಈ ಬೇಸಿಕ್ ಮತ್ತೆ ಡಿ ಎ ಮೇಲೆ 12% ಎಂಪ್ಲಾಯಿ ಶೇರ್, ಸೇಮ್ 12% ಎಂಪ್ಲಾಯರ್ ಶೇರ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಬೇಸಿಕ್ ಪ್ಲಸ್ ಡಿ ಎ 10,000 ಬಂದರೆ 10,000 ಮೇಲೆ 12%, 1,200 is a employee share as well as 1,200 employer part. Total 2,400 ಅವನಿಗೆ ಪಿ ಎಫ್ ಆಗಿ ಸಿಗ್ತದೆ. ಕೆಲವರು ಹೇಳ್ತಾರೆ ಪಿ ಎಫ್ ಯಾಕೆ ಬೇಕು ನನಗೆ, ಇದರಿಂದ ಏನು ಬೆನಿಫಿಟ್. ಈ ಪಿ ಎಫ್ ಅಮೌಂಟ್ ಸ್ಯಾಲ್ರಿಯಿಂದ ಕಟ್ ಆದ್ಮೇಲೆ ಅವರು ಗೌರ್ಮೆಂಟಿಗೆ ಕಟ್ತಾರೆ ಆ ಅಮೌಂಟನ್ನು. ಆ ಅಮೌಂಟ್ ಮೇಲೆ ಎಂಪ್ಲಾಯಿಯಿಂದ ಶೇರ್ ಮತ್ತು ಎಂಪ್ಲಾಯರ್ ಶೇರ್ ಎರಡೂ ಸೇರಿ 2,400 ಗೌರ್ಮೆಂಟಿಗೆ ಪೇ ಮಾಡ್ತಾರೆ ಅವರು. ಗೌರ್ಮೆಂಟ್ ಅಂದರೆ ನಿಮಗೆ ಪಿ ಎಫ್ ನಂಬರ್ ಇರ್ತದೆ, ಎಂಪ್ಲಾಯಿ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿರ್ತಾರೆ. ಆ ಎಂಪ್ಲಾಯಿ ಜಾಯಿನ್ ಆದಾಗ, ಫಾರ್ ಕಂಪನಿಗೆ ಜಾಯಿನ್ ಆದಾಗ ಪಿ ಎಫ್ ರಿಜಿಸ್ಟ್ರೇಷನ್ ಮಾಡಿ ಅವರಿಗೊಂದು ಪಿ ಎಫ್ ನಂಬರ್ ಅಂತ ಅಂದರೆ UAN ನಂಬರ್ ಸಿಗ್ತದೆ, ಯುನೀಕ್ ಐಡೆಂಟಿಫಿಕೇಶನ್ ನಂಬರ್, UIN ನಂಬರ್. ಆ ನಂಬರಿಗೆ ಎಂಪ್ಲಾಯರ್ ಎವ್ರಿ ಮಂತ್ ಏನು ಡಿಡಕ್ಟ್ ಮಾಡಿದ್ದಾರೆ ಆ ಪಿ ಎಫ್ ಅಮೌಂಟನ್ನು ಆ ನಂಬರಿಗೆ ಪೇ ಮಾಡ್ತಾರೆ. ಗವರ್ಮೆಂಟ್ ಆ ಅಮೌಂಟ್ ಪ್ಲಸ್ ಸಮ್ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟನ್ನು ಆ್ಯಡ್ ಮಾಡಿ ಅವರ ಅಕೌಂಟಲ್ಲಿ ಇಡ್ತಾರೆ. ನಿಮಗೆ ಎಂಪ್ಲಾಯೀಸಿಗೆ ಬೇಕಾದರೆ ಪರ್ಟಿಕ್ಯುಲರ್ ಮಂತಲ್ಲಿ ಎಷ್ಟು ಕಟ್ ಮಾಡಿದ್ದಾರೆ, ಪರ್ಟಿಕ್ಯುಲರ್ ಮಂತಲ್ಲಿ ನಿಮ್ಮ ಬ್ಯಾಲೆನ್ಸ್ ಎಷ್ಟು, ಆಫ್ಟರ್ ಒನ್ ಇಯರ್ ಒಂದು ಕಂಪನಿಯಲ್ಲಿ ನೀವು 1 ಇಯರ್ ವರ್ಕ್ ಮಾಡಿದ್ರಿ, ನಿಮಗೆ ಚೆಕ್ ಮಾಡಬೇಕು ನನ್ನ ಪಿ ಎಫ್ ಬ್ಯಾಲೆನ್ಸಲ್ಲಿ, ಪಿ ಎಫ್ ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ. ನಿಮಗೆ ಆ ಚೆಕ್ ಮಾಡೋ ಅಥಾರಿಟಿ ಇದೆ. ಅಂದರೆ ನೀವು ವೆಬ್ಸೈಟಿಗೆ ಹೋಗಬೇಕು, ಎಂಪ್ಲಾಯಿ ಪಿ ಎಫ್ ಅಂತಿದೆ. ಆ ಎಂಪ್ಲಾಯಿ ಪಿ ಎಫ್ ಅಲ್ಲಿ ಹೋಗಿ UAN ರಿಜಿಸ್ಟ್ರೇಷನ್ ಮಾಡಿದರೆ ನಿಮಗೊಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಸಿಗ್ತದೆ. ಎಂಪ್ಲಾಯೀಸ್ ಆ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡಿದರೆ ನಿಮಗೆ ಪಿ ಎಫ್ ಇದು ಪಾಸ್ಬುಕ್ ಸಿಗ್ತದೆ. ಸೇಮ್ ಆಸ್ ಬ್ಯಾಂಕಲ್ಲಿ ನಿಮಗೆ SB ಅಕೌಂಟ್ ಇದು ಪಾಸ್ಬುಕ್ ಹೇಗೆ ಸಿಗ್ತದೆ ಅದರ ಪ್ರಕಾರನೇ ಪಿ ಎಫ್ ಇದು ಪಾಸ್ಬುಕ್ ನಿಮಗೆ ಸಿಗ್ತದೆ. ಅದನ್ನು ಬೇಕಿದ್ರೆ ನೀವು ಪ್ರಿಂಟ್ ತೆಗೆದು ನಿಮ್ಮ ರೆಕಾರ್ಡಿಗೆ ಇಡ್ಬೋದು, ನಿಮ್ಮ ಫೈಲಿಗೆ ಹಾಕಿ ಇಡ್ಬೋದು. ಇಫ್ ಯು ರಿಕ್ವೈರ್ಡ್ ಕ್ಯಾನ್ ಟೇಕ್ ದ ಪ್ರಿಂಟ್, ಅದರ್ವೈಸ್ ಯು ಕ್ಯಾನ್ ಚೆಕ್ ರೆಗ್ಯುಲರ್ಲಿ. ಮಂತ್ ವೈಸ್ ಬೇಕಿದ್ರೆ ನಿಮಗೆ ಚೆಕ್ ಮಾಡ್ಬೋದು. ಯಾವಾಗ ನಿಮಗೆ ಚೆಕ್ ಮಾಡಬೇಕಂತ ಆಗುತ್ತೆ ಆವಾಗ ಲಾಗಿನ್ ಮತ್ತು ಪಾಸ್ವರ್ಡ್ ನಿಮ್ಮ ಹತ್ರ ಇದ್ದರೆ ಎನಿ ಟೈಮ್ ಯು ಕ್ಯಾನ್ ಗೋ ಎಂಪ್ಲಾಯಿ ಪಿ ಎಫ್ ವೆಬ್ಸೈಟಿಗೆ ಹೋಗಿ ಲಾಗಿನ್ ಆಗಿ ಚೆಕ್ ಮಾಡ್ಬೋದು. ಎಷ್ಟು ಪಿ ಎಫ್ ಕಟ್ ಮಾಡಿದ್ದಾರೆ, ಎಷ್ಟು ಇಂಟ್ರೆಸ್ಟ್ ಇದೆ, ಇಂಟ್ರೆಸ್ಟ್ ಎಷ್ಟು ಆ್ಯಡ್ ಆಗಿದೆ, ಟೋಟಲ್ ಬ್ಯಾಲೆನ್ಸ್ ಎಷ್ಟಿದೆ, ಇದು ಚೆಕ್ ಮಾಡ್ಬೋದು. ಮತ್ತು ಒನ್ ಮೋರ್ ಬೆನಿಫಿಟ್ ಅಂದರೆ ನಿಮಗೆ ಪಿ ಎಫ್ ಡಿಡಕ್ಟ್ ಮಾಡಿ ಪಿ ಎಫ್ ಬ್ಯಾಲೆನ್ಸ್ ಇರ್ತದೆ, ಅದರ ಮೇಲೆ ನಿಮಗೆ ಲೋನ್ ಸಹ ಸಿಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಪಿ ಎಫ್ ಬ್ಯಾಲೆನ್ಸ್ ಈಸ್ 1 lakh ಅಮೌಂಟ್ ಇದೆ ನಿಮ್ಮ ಪಿ ಎಫ್ ಅಲ್ಲಿ, ಅದರದ್ದು 75 to 80% ನೀವು ವಿಡ್ರಾ ಮಾಡ್ಬೋದು. ಎಮರ್ಜೆನ್ಸಿ ಮನಿ ಬೇಕಿದ್ರೆ, ನಾಟ್ 100%, ಮ್ಯಾಕ್ಸಿಮಮ್ ಅಪ್ ಟು 80% ಯು ಕ್ಯಾನ್ ವಿಡ್ರಾ ಎಮರ್ಜೆನ್ಸಿ ಮನಿ ಬೇಕಂತಾದರೆ. ಅಥವಾ ಪಿ ಎಫ್ ಅಲ್ಲಿ ನಿಮಗೆ ಲೋನ್ ಫೆಸಿಲಿಟಿ ಕೂಡ ಸಿಗ್ತದೆ. ದಿಸ್ ಆರ್ ದ ಬೆನಿಫಿಟ್ಸ್ ಯು ಹ್ಯಾವ್ ದ ಪಿ ಎಫ್ ಇದ್ರೆ ಲೋನ್ ತೆಗಿಬೋದು, ಎಮರ್ಜೆನ್ಸಿ ಅಮೌಂಟ್ ಇದ್ದರೆ ಅದನ್ನು ವಿಡ್ರಾ ಮಾಡ್ಬೋದು ಅಪ್ ಟು 80%ವರೆಗೆ, ನಾಟ್ 100%. ಇದು ಪಿ ಎಫ್ ಇಂದ ಎಂಪ್ಲಾಯಿಗೆ ಸಿಗುವಂಥ ಬೆನಿಫಿಟ್. ಈಗ ಒಂದು ಎಂಪ್ಲಾಯಿ ಬಿಟ್ಟು ಒಂದು ಎಂಪ್ಲಾಯರ್ನ ಬಿಟ್ಟು ಒಂದು ಕಂಪನಿ ಬಿಟ್ಟು ಇನ್ನೊಂದು ಕಂಪನಿಗೆ ಜಾಯ್ನ್ ಆಗ್ತಾನೆ, ಅವಾಗ ಏನು ಮಾಡೋದು ಅಂತ ಎಂಪ್ಲಾಯಿ ಥಿಂಕ್ ಮಾಡ್ತಾನೆ. ಇದರಲ್ಲಿ ಸಹ ಅವನಿಗೆ 2 ಆಪ್ಷನ್ ಇದೆ.
ಪ್ರೀವಿಯಸ್ ಎಂಪ್ಲಾಯರ್ ಇದ್ದು ಪಿ ಎಫ್ ಅನ್ನು ಅಲ್ಲೇ ಕ್ಲೋಸ್ ಮಾಡಿ ನ್ಯೂ ಎಂಪ್ಲಾಯರಿಗೆ ಹೊಸ ಪಿ ಎಫ್ ಅಕೌಂಟ್ ಅನ್ನು ಓಪನ್ ಮಾಡ್ಬೋದು ನ್ಯೂ ಎಂಪ್ಲಾಯರ್ ಅಲ್ಲಿ. ಅಥವಾ ಒನ್ ಮೋರ್ ಆಪ್ಷನ್, ಈಗ ಬೇಡ ಅಂತಾದ್ರೆ ಅವನಿಗೆ ಮನಿದು ಎಮರ್ಜೆನ್ಸಿ ಇಲ್ಲ ಅಂತಾದ್ರೆ ಸೇಮ್ ಪ್ರೀವಿಯಸ್ ಎಂಪ್ಲಾಯರ್ ಅಲ್ಲಿ ಏನ್ ನಂಬರ್ ಇದೆ UAN ನಂಬರ್, ಆ ನಂಬರ್ ಅನ್ನು ನ್ಯೂ ಎಂಪ್ಲಾಯರಿಗೆ ಕೊಟ್ರೆ ಅಲ್ಲಿಂದಲೇ ಕಂಟಿನ್ಯೂ ಆಗುತ್ತೆ. ಫಾರ್ ಎಕ್ಸಾಂಪಲ್, ಪ್ರೀವಿಯಸ್ ಎಂಪ್ಲಾಯರ್ ಅಲ್ಲಿ ಜನವರಿ 2021 ಇಂದ ಡಿಸೆಂಬರ್ 2021 ವರೆಗೆ ವರ್ಕ್ ಮಾಡಿದ್ರಿ. ಜನವರಿ 2022ಗೆ ನ್ಯೂ ಎಂಪ್ಲಾಯರ್ಗೆ ಜಾಯ್ನ್ ಆದ್ರಿ. ಆ ಜಾಯ್ನ್ ಆದಾಗ ನ್ಯೂ ಎಂಪ್ಲಾಯರ್ ಅಲ್ಲಿ ಆ ಡಿಸೆಂಬರ್ ವರೆಗೆ ಏನು ಪಿ ಎಫ್ ಅಕ್ಯುಮುಲೇಟ್ ಆಗಿದೆ ಆ 1 ಇಯರ್ ಇದು, ಆ ಸೇಮ್ ಅಕ್ಯುಮುಲೇಟ್ ಆದ ಅಮೌಂಟಿಗೆ ಈ ಜನವರಿಯಿಂದ ನ್ಯೂ ಎಂಪ್ಲಾಯರ್ ಇದು ಆಡ್ ಆಗ್ತಾ ಹೋಗ್ತದೆ ವಿತ್ ಇಂಟ್ರೆಸ್ಟ್. ಇಫ್ ಯು ಡೋಂಟ್ ವಾಂಟ್ ಎಮರ್ಜೆನ್ಸಿ ಮನಿ, ಇಫ್ ಯು ವಾಂಟ್ ಎಮರ್ಜೆನ್ಸಿ ಮನಿ ಅವಾಗ ಪ್ರೀವಿಯಸ್ ಎಂಪ್ಲಾಯರ್ ಇದ್ದು ಪಿ ಎಫ್ ಕ್ಲೋಸ್ ಮಾಡಿ ನ್ಯೂ ಎಂಪ್ಲಾಯರಿಗೆ ಹೊಸದಾಗಿ ರಿಜಿಸ್ಟ್ರೇಷನ್ ಆಗ್ಬೋದು. ಅವಾಗ ಹೊಸದಾಗಿ ನಿಮ್ಮ ಪಿ ಎಫ್ ಅಮೌಂಟ್ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ. ಇದು ಕೂಡ ಬೆನಿಫಿಟ್ ಇದೆ. ಈ ಪಿ ಎಫ್ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ, ರಿಜಿಸ್ಟ್ರೇಷನ್ ಪ್ರೊಸೆಸ್ ಹೇಗೆ, ರಿಜಿಸ್ಟ್ರೇಷನ್ಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅದನ್ನು ಫೈಲ್ ಮಾಡುವಂಥದ್ದು ಹೇಗೆ, ಇದನ್ನು ಫೈಲ್ ಮಾಡಲಿಕ್ಕೆ ಕೂಡ ಪರ್ಟಿಕ್ಯುಲರ್ ಡ್ಯೂ ಡೇಟ್ ಅಂತದೆ. ಪಿ ಎಫ್ ನಿಮಗೆ ಸ್ಯಾಲ್ರಿಯಲ್ಲಿ ಲೆಸ್ ಮಾಡ್ತಾರೆ. ಎಂಪ್ಲಾಯರ್ ಅಂದರೆ HR ಡಿಪಾರ್ಟ್ಮೆಂಟ್ನವರು ಸ್ಯಾಲ್ರಿ ಪ್ರೊಸೆಸ್ ಮಾಡ್ತಾರೆ. ಆ ಸ್ಯಾಲ್ರಿ ಪ್ರೊಸೆಸ್ ಮಾಡುವಾಗ ಪಿ ಎಫ್ ಅನ್ನು ಲೆಸ್ ಮಾಡಿ ನಿಮಗೆ ಪೇ ಮಾಡ್ತಾರೆ. ಆ ಪಿ ಎಫ್ ಲೆಸ್ ಮಾಡಿದನ್ನು ಅವರು ಗೌರ್ಮೆಂಟಿಗೆ ಪೇ ಮಾಡಿ ಅಗೇನ್ಸ್ಟ್ ಎಂಪ್ಲಾಯಿ UAN ನಂಬರ್ ಗೌರ್ಮೆಂಟಿಗೆ ಪೇ ಮಾಡ್ತಾರೆ. ಆ ಪೇ ಮಾಡಿ ರಿಜಿಸ್ಟ್ರೇಷನ್ ರಿಟರ್ನ್ ಫೈಲ್ ಮಾಡಬೇಕು. ಆ ರಿಟರ್ನ್ ಫೈಲ್ ಮಾಡಲಿಕ್ಕೆ ಕೂಡ ಡ್ಯೂ ಡೇಟ್ ಇದೆ. ಈ ಪೇ ಮಾಡಿ ರಿಟರ್ನ್ ಫೈಲ್ ಮಾಡಲಿಕ್ಕೆ ಎವ್ರಿ ಮಂತ್ 15th ಈಸ್ ಡ್ಯೂ ಡೇಟ್. ಅದರ ನಂತರ ಕೂಡ ಮಾಡ್ಬೋದು. ನಂತರ ಆಫ್ಟರ್ 15th ಇಫ್ ಯು ಫೈಲ್ ದರ್ ವಿಲ್ ಬಿ ಎ ಲೇಟ್ ಪೇಮೆಂಟ್ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಸೊ ಬಿಫೋರ್ 15th ಯು ಹ್ಯಾವ್ ಟು ಫೈಲ್ ಪಿ ಎಫ್. ಈ ಪಿ ಎಫ್ ಅನ್ನು ರಿಜಿಸ್ಟ್ರೇಷನ್ ಮಾಡೋದು ಹೇಗೆ, ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಏನೆಲ್ಲ ನಿಮಗೆ ಮಾಡ್ಲಿಕ್ಕಾಗತ್ತೆ, ಏನೆಲ್ಲ ಚೆಕ್ ಮಾಡ್ಬೋದು ಅಂತ ಒಂದು ಬ್ರೀಫ್ ಆಗಿ ನಾನು ಇಲ್ಲಿ ಮಾಸ್ಟರ್ ಕ್ಲಾಸ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಈಗ ನೀವು ಲಾಗಿನ್ ಆದ್ಮೇಲೆ ರಿಜಿಸ್ಟ್ರೇಷನ್ ಆದ್ಮೇಲೆ ನಿಮಗೆ ಲಾಗಿನ್ ಅಂತ ಬರ್ತದೆ. ಲಾಗಿನ್ ಆಗುವಾಗ ಈ ರೈಟ್ ಸೈಡ್ ಅಲ್ಲಿ ಎಂಪ್ಲಾಯರ್ ಡಿಟೇಲ್, ಈ ಪಿ ಎಫ್ ನಂಬರ್ ಯಾರದು, ಫಾರ್ ಎಕ್ಸಾಂಪಲ್ XYZ ಕಂಪನಿ ಅಂತ ಆದ್ರೆ ಇಲ್ಲಿ XYZ ಅಂತ ಹೆಸರು ಬರ್ತದೆ. ಅವರದ್ದು ಪಿ ಎಫ್ ನಂಬರ್, ಪಾನ್ ನಂಬರ್ ಡೀಟೇಲ್ಸ್ ಬರ್ತದೆ ಲೆಫ್ಟ್ ಸೈಡ್ ಅಲ್ಲಿ. ರೈಟ್ ಸೈಡ್ ಅಲ್ಲಿ ಬರ್ತದೆ. ಇಲ್ಲಿಗ ಹೋಮ್ ಅಂತ ಕೊಟ್ರೆ ಬೇಸಿಕ್ ಸ್ಕ್ರೀನ್ ಡಿಸ್ಪ್ಲೇ ಆಗ್ತದೆ. ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಕ್ರೀನ್ ಇದು. ಇಲ್ಲಿ ಮೆಂಬರ್ ಅಂತ ಇದೆ. ಈ ಮೆಂಬರ್ ಅಲ್ಲಿ ಇದೆಲ್ಲ ನಿಮ್ದು ಮೆಂಬರ್ ಡೀಟೇಲ್ಸ್ ಅಪ್ಡೇಟ್ ಮಾಡಲಿಕ್ಕೆ, ಮೆಂಬರ್ ಅಂದ್ರೆ ಎಂಪ್ಲಾಯೀಸ್ ಡೀಟೇಲ್ ಅಪ್ಡೇಟ್ ಮಾಡಲಿಕ್ಕೆ ಈ ಟ್ಯಾಬ್ ಯೂಸ್ ಆಗುತ್ತೆ. ಇಲ್ಲಿ ಈಗ ನೀವು ರಿಜಿಸ್ಟ್ರೇಷನ್ ಮಾಡಬೇಕು. ಈ XYZ ಕಂಪನಿಗೆ ಮಿಸ್ಟರ್ A ಅನ್ನೋನು ಜಾಯಿನ್ ಆದ ಕಂಪನಿಗೆ ಆಸ್ ಎ ಅಕೌಂಟ್ಸ್ ಎಕ್ಸಿಕ್ಯೂಟಿವ್. ಜಾಯಿನ್ ಆದಾಗ ಎಲ್ಲ ಡಾಕ್ಯುಮೆಂಟ್ ಅನ್ನು ಕಲೆಕ್ಟ್ ಮಾಡ್ತೀರಾ. ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ರಿಜಿಸ್ಟರ್ ಇಂಡಿವಿಜುವಲ್ ಅಂತ ಕ್ಲಿಕ್ ಮಾಡಬೇಕು. ಸಪೋಸ್ ಈಗ 10 ಎಂಪ್ಲಾಯೀಸ್ ಟುಗೆದರ್ ಜಾಯಿನ್ ಆದ್ರು, 10 ಜನ ಎಂಪ್ಲಾಯೀಸ್ ಜಾಯಿನ್ ಆದ್ರು, ಆವಾಗ ಇಲ್ಲಿ ರಿಜಿಸ್ಟರ್ ಬಲ್ಕ್ ಅಂತ ಆಪ್ಷನ್ ಇದೆ. ನೀವು ಇನ್ಸ್ಟೆಡ್ ಆಫ್ ಎಂಟರಿಂಗ್ 1 by 1 ಒಬ್ಬೊಬ್ಬರದ್ದೇ ಎಂಟರ್ ಮಾಡೋದಕ್ಕಿಂತ ರಿಜಿಸ್ಟರ್ ಬಲ್ಕ್ ಅಂತ ಕೊಟ್ಟರೆ ಎಕ್ಸೆಲ್ ಅಲ್ಲಿ ಡೀಟೇಲ್ಸ್ ಹಾಕಿ ಇಲ್ಲಿ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗುತ್ತೆ ಎಂಪ್ಲಾಯಿ ಡೀಟೇಲ್ಸ್ ಅನ್ನು. ಈಗ ಸಿಂಗಲ್ ಅಂತ ಆದ್ರೆ ಇಲ್ಲಿ ರಿಜಿಸ್ಟರ್ ಇಂಡಿವಿಜುವಲ್ ಅಂತ ಕೊಡ್ಬೇಕು. ರಿಜಿಸ್ಟರ್ ಇಂಡಿವಿಜುವಲ್ ಕೊಟ್ಟು ಇಲ್ಲಿ ಈ ಸ್ಕ್ರೀನ್ ಓಪನ್ ಆಗುತ್ತೆ. ಅವರ ಡಾಕ್ಯುಮೆಂಟ್ ಅಪ್ಡೇಟಿಗೆ ಪ್ರೀವಿಯಸ್ ಎಂಪ್ಲಾಯ್ಮೆಂಟ್ UAN, ಪ್ರೀವಿಯಸ್ ಎಂಪ್ಲಾಯರ್ ಇದ್ದು ಪಿ ಎಫ್ ನಂಬರ್ ಇದ್ರೆ ಇಲ್ಲಿ S ಅಂತ ಕೊಟ್ಟು ಪ್ರೀವಿಯಸ್ ಎಂಪ್ಲಾಯರ್ UAN ನಂಬರ್ ಹಾಕಿ, ಎಂಪ್ಲಾಯಿ ಆಧಾರ್ ನಂಬರ್, ಅವರ ನೇಮ್, ಡೇಟ್ ಆಫ್ ಬರ್ತ್ ಹಾಕಿ ವೆರಿಫೈ ಅಂತ ಕೊಡಬೇಕು. ವೆರಿಫೈ ಅಂತ ಕೊಟ್ಟಾಗ ಅವರ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಪ್ರೀವಿಯಸ್ ಎಂಪ್ಲಾಯರ್ ಅಲ್ಲಿ ಹೇಗಿದೆ ಡೀಟೇಲ್ಸ್, ಆ ಡೀಟೇಲ್ಸ್ ನೀವು ಅಲ್ಲಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಪ್ರೆಸೆಂಟ್ ಎಂಪ್ಲಾಯರಿಗೆ ಅದು ಆ್ಯಡ್ ಆಗುತ್ತೆ. ಈಗ ಪ್ರೀವಿಯಸ್ ಎಂಪ್ಲಾಯರ್ದು ಬೇಡ, ನಿಮಗೆ ನ್ಯೂ ಫ್ರೆಶ್ ರಿಜಿಸ್ಟ್ರೇಷನ್ ಬೇಕು. ಆವಾಗ ರಿಜಿಸ್ಟ್ರೇಷನ್ ಇಂಡಿವಿಜುವಲ್ ಇಲ್ಲಿ ರಿಜಿಸ್ಟ್ರೇಷನ್ ಇಂಡಿವಿಜುವಲ್ ಕೊಟ್ಟು ಪ್ರೀವಿಯಸ್ ಎಂಪ್ಲಾಯ್ಮೆಂಟ್ ಅಲ್ಲಿ ನೋ ಅಂತ ಕೊಡಬೇಕು. ಪ್ರೀವಿಯಸ್ ಬೇಡ, ನಿಮಗೆ ಹೊಸದಾಗಿ ರಿಜಿಸ್ಟ್ರೇಷನ್ ಬೇಕಂತ ಆದ್ರೆ ಇಲ್ಲಿ ಎಂಪ್ಲಾಯಿದು
ಫುಲ್ ಡೀಟೇಲ್ಸ್ ಅನ್ನು ಅಪ್ಡೇಟ್ ಮಾಡಬೇಕು. ನೇಮ್ ಆಸ್ ಪರ್ ಆಧಾರ್, ಹೆಸರು ಹೇಗಿದೆ, ಅವನದು ಡೇಟ್ ಆಫ್ ಬರ್ತ್, ಜೆಂಡರ್ ಮೇಲ್ ಫಿಮೇಲ್, ಅವರ ಫಾದರ್ ನೇಮ್, ಫಾದರ್ ಆರ್ ಹಸ್ಬೆಂಡ್ ನೇಮ್, ಮೆನ್ಸ್ಟ್ರುಯಲ್ ಸ್ಟೇಟಸ್, ಮೊಬೈಲ್ ನಂಬರ್, ಕ್ವಾಲಿಫಿಕೇಶನ್, ಜಾಯಿನ್ ಆದ್ದು ಯಾವಾಗ, ನ್ಯೂ ಎಂಪ್ಲಾಯರಿಗೆ ಜಾಯ್ನಿಂಗ್ ಡೇಟ್, ರೈಟ್ ಸೈಡ್ ಅಲ್ಲಿ ನ್ಯಾಷನಾಲಿಟಿ, ರಿಲಿಜನ್ ಇದೆಲ್ಲ ಫಿಲ್ ಮಾಡಿ. ಇಮೇಲ್ ಐಡಿ ಈ ಹೈಲೈಟ್ ಮಾಡಿದ್ದು, ರೆಡ್ ಹೈಲೈಟ್ ಮಾಡಿದ್ವಿ, ಇಟ್ಸ್ ಎ ಕಂಪಲ್ಸರಿ, ಇದು ಫಿಲ್ ಮಾಡಲೇಬೇಕು. ವಿದೌಟ್ ಫಿಲ್ಲಿಂಗ್ ದೀಸ್ ಡೀಟೇಲ್ಸ್ ಇದು ಸಬ್ಮಿಟ್ ಆಗುದಿಲ್ಲ, ಸೇವ್ ಆಗುದಿಲ್ಲ ಡೀಟೇಲ್ಸ್. ಇಲ್ಲಿ ಕೆಳಗೆ ಬಂದು KYC ಅಲ್ಲಿ ಆಧಾರ್ ನಂಬರ್ ಇಸ್ ಕಂಪಲ್ಸರಿ, ಪಾನ್ ನಂಬರ್ ಇದ್ರೆ ಹಾಕ್ಬೋದು, ಇಟ್ಸ್ ನಾಟ್ ಕಂಪಲ್ಸರಿ, ಆಧಾರ್ ನಂಬರ್ ಇಸ್ ಕಂಪಲ್ಸರಿ. ಈ ಡೀಟೇಲ್ಸ್ ಅನ್ನು ಫಿಲ್ ಮಾಡಿ ಸೇವ್ ಕೊಡ್ಬೇಕು, ಅವಾಗ ಸೇವ್ ಆಗತ್ತೆ. ಆ ನಂತರ ಇಲ್ಲಿ ಅದನ್ನು ಅಪ್ರೂವ್ ಮಾಡಬೇಕು. ಡಾಟಾ ಎಂಟ್ರಿ ಮಾಡಿಸ್ಕೊಳ್ಳಾಗಿಲ್ಲ, ಅವನು ಆ್ಯಡ್ ಆಗೋದಿಲ್ಲ. ಮೆಂಬರಿಗೆ ಹೋಗಿ ಅಪ್ರೂವ್ ಆಪ್ಷನ್ ಇದೆ, ಈ ಅಪ್ರೂವಲ್ಗೆ ಹೋಗಿ ಅಪ್ರೂವ್ ಮಾಡಬೇಕು ಎಂಪ್ಲಾಯರ್ ಸೈಟ್ ಅಲ್ಲಿ. ವಿದೌಟ್ ಅಪ್ರೂವಿಂಗ್ ದಟ್ ಎಂಪ್ಲಾಯ್ ಇಸ್ ನಾಟ್ ಆಡಿಂಗ್ ಟು ಯುವರ್ ಎಂಪ್ಲಾಯರ್ ಲಿಸ್ಟ್. ಒಮ್ಮೆ ಇಲ್ಲಿ ಆಡ್ ಆದ್ಮೇಲೆ ಅವನಿಗೊಂದು ನಂಬರ್ ಸಿಗ್ತದೆ, UAN ನಂಬರ್ ಅಂತೇಳಿ. ಆ ನಂಬರ್ ಅನ್ನು ಎಂಪ್ಲಾಯಿಗೆ ಶೇರ್ ಮಾಡಬೇಕು. ಇದರಲ್ಲಿ ರಿಜಿಸ್ಟ್ರೇಷನ್ ಆದ್ಮೇಲೆ ಎವ್ರಿ ಮಂತ್ ಏನ್ ಮಾಡಬೇಕು, ಈಗ ಸ್ಯಾಲರಿಯಲ್ಲಿ ಲೆಸ್ ಮಾಡ್ತಾರೆ HR ನವರು. ಇದು ಫೈಲ್ ಮಾಡುವಂತದ್ದು HR ರೆಸ್ಪಾನ್ಸಿಬಿಲಿಟಿ ಅಲ್ಲ, ಅಕೌಂಟ್ಸ್ ನವರದ್ದು ರೆಸ್ಪಾನ್ಸಿಬಿಲಿಟಿ. HR ನವರದ್ದು ಓನ್ಲಿ ಡಿಡಕ್ಟ್ ಮಾಡಿ ಪೇ ಮಾಡುವಂಥದ್ದು, ಡಿಡಕ್ಟ್ ಮಾಡಿ ಸ್ಟೇಟ್ಮೆಂಟ್ ಅನ್ನು ಅಕೌಂಟ್ಸಿಗೆ ಫಾರ್ವರ್ಡ್ ಮಾಡುವಂಥದ್ದು. ಅದನ್ನು ಚೆಕ್ ಮಾಡಿ ವೆರಿಫೈ ಮಾಡಿ, ಡಿಡಕ್ಟ್ ಮಾಡಿದ ಅಮೌಂಟ್ ಕರೆಕ್ಟ್ ಇದೆಯಾ ಅದೆಲ್ಲ ವೆರಿಫೈ ಮಾಡುವಂಥದ್ದು, ಸ್ಯಾಲರಿ ಪೇ ಮಾಡುವಂಥದ್ದು, ಮತ್ತೆ ಈ PF ಅನ್ನು ಲೆಸ್ ಮಾಡಿದ PF ಅನ್ನು ಗವರ್ಮೆಂಟಿಗೆ ಪೇ ಮಾಡಿ ರಿಟರ್ನ್ ಫೈಲ್ ಮಾಡುವಂಥದ್ದು. ಇದೆಲ್ಲ ಕಾಮರ್ಸ್ ಡಿಪಾರ್ಟ್ಮೆಂಟ್, ಅಕೌಂಟ್ಸ್ ಅಂಡ್ ಫೈನಾನ್ಸ್ ಅವರದ್ದು ರೆಸ್ಪಾನ್ಸಿಬಿಲಿಟಿ. ಈಗ ಪೇಮೆಂಟ್ ಮಾಡೋದು ಎಲ್ಲಿಯಪ್ಪ, ಈ ಪೇಮೆಂಟ್ ಮಾಡೋದು ಹೇಗೆ, ಆ ಡೀಟೇಲ್ಸ್ ಅನ್ನು ಇಲ್ಲಿ ಪೇಮೆಂಟ್ ಆಪ್ಷನ್ಗೆ ಹೋಗ್ಬೇಕು. ಫೋರ್ತ್ ಒನ್, ಫಸ್ಟ್ ಇದು ಬೇಸಿಕ್ ಸ್ಕ್ರೀನ್, ಹೋಮ್ ಸ್ಕ್ರೀನ್. ನೆಕ್ಸ್ಟ್ ಮೆಂಬರ್ ಡೀಟೇಲ್ಸ್, ಇದು ಫುಲ್ ಮೆಂಬರಿಗೆ, ಎಂಪ್ಲಾಯೀಸಿಗೆ ಇದು ಎಂಪ್ಲಾಯಿ ರಿಲೇಟೆಡ್. ಥರ್ಡ್ ಒನ್ ಎಸ್ಟಾಬ್ಲಿಷ್ಮೆಂಟ್, ಇದು ಎಂಪ್ಲಾಯರಿಗೆ ಏನೇನು ಡೀಟೇಲ್ಸ್ ಬೇಕು, ಎಂಪ್ಲಾಯರ್ ಪ್ರೊಫೈಲ್. ಈಗ ಜಾಬ್ ಬಿಟ್ರೆ ಬೇರೆ ಆಪ್ಷನ್ ಇದೆ, ಎಕ್ಸಿಟ್ ಅಂತ ಮಾಡಬೇಕು. ಒಂದು ಕಂಪನಿಯಿಂದ ಜಾಬ್ ಬಿಟ್ಟಾಗ ಎಕ್ಸಿಟ್ ಅಂತ ಕೊಟ್ಟು ಅದರಲ್ಲಿ ಡೀಟೇಲ್ಸ್ ಹಾಕಬೇಕು. ಇಲ್ಲಿ ಫೋರ್ತ್ ಒನ್ ಬಂದಾಗ ಇಲ್ಲಿ ಪೇಮೆಂಟ್ಸ್ ಅಂತ ಆಪ್ಷನ್ ಇದೆ. ಈ ಪೇಮೆಂಟ್ಸ್ ಅಲ್ಲಿ ನಾವು ಫಸ್ಟಿಗೆ ECR ಅಂತ ಇದೆ, ECR ಫೈಲ್ ಅನ್ನು ಕ್ಲಿಕ್ ಮಾಡಿ. ಇದರಲ್ಲಿ ECR ಅಲ್ಲಿ PF ಫಾರ್ಮ್ಯಾಟ್ ಇದೆ ಒಂದು, ಆ ಫಾರ್ಮ್ಯಾಟ್ ಅಲ್ಲಿ ನಾವು ಡೀಟೇಲ್ಸ್ ಅನ್ನು ಅಪ್ಡೇಟ್ ಮಾಡಬೇಕು. ಈ ಫಾರ್ಮ್ಯಾಟ್ಸ್ ಅಲ್ಲಿ ಫಸ್ಟ್ ಡೌನ್ಲೋಡ್ ECR ಫೈಲ್, ಪರ್ಟಿಕ್ಯುಲರ್ ಮಂತ್ ಅಲ್ಲಿ ವೇಜ್ ಮಂತ್, ಫಾರ್ ಎಕ್ಸಾಂಪಲ್ ಈಗ ಅಕ್ಟೋಬರ್ ಆದರೆ ಅಕ್ಟೋಬರ್ದು ಫೈಲ್ ಮಾಡ್ತಾ ಇದ್ದೇವೆ, October 22. ನೆಕ್ಸ್ಟ್ ಫೈಲ್ ಟೈಪ್ ECR, ಇಲ್ಲಿ ಎರಡಿದೆ. ECR ಅಂದ್ರೆ ಏನು, ಎರಿಯರ್ಸ್ ಅಂದ್ರೆ ಏನು. ECR ಅಂದ್ರೆ ರೆಗ್ಯುಲರ್ ಮಂತ್ಲಿ ಫೈಲ್ ಮಾಡುವಂಥದ್ದು. ಎರಿಯರ್ಸ್ ಅಂದ್ರೆ ಈಗ ನಾವು ಸೆಪ್ಟೆಂಬರ್ ಮಂತ್ ಅಲ್ಲಿ ಫೈಲ್ ಮಾಡಿದ್ದೇವೆ, ಒಂದು ಎಂಪ್ಲಾಯೀಸ್ ಅನ್ನು ಬಿಟ್ಬಿಟ್ಟಿದ್ದೇವೆ. ಸೆಪ್ಟೆಂಬರ್ ಅನ್ನು ಫಾರ್ ಎಕ್ಸಾಂಪಲ್ ಒಂದು 15 ಎಂಪ್ಲಾಯೀಸ್ ಇದ್ರು, ಅದರಲ್ಲಿ 14 ಎಂಪ್ಲಾಯೀಸ್ ಇದ್ದು ಪೇಮೆಂಟ್ ಮಾಡಿ ಫೈಲ್ ಮಾಡಿದ್ದೇವೆ, ಒಂದು ಎಂಪ್ಲಾಯಿ ಪೆಂಡಿಂಗ್ ಇದೆ, ಬೈ ಸಮ್ ರೀಸನ್ ಬಿಟ್ಟೋಗಿದೆ ಒಂದು ಎಂಪ್ಲಾಯಿ. ಆ ಎಂಪ್ಲಾಯಿ ಅದನ್ನು ಪುನಃ ಫೈಲ್ ಮಾಡಬೇಕಾದ್ರೆ ಎರಿಯರ್ಸ್ ಅಂತ ಕೊಟ್ಟು ಫೈಲ್ ಮಾಡಬೇಕು. ಈಗ ರೆಗ್ಯುಲರ್ ಮಂತ್ಲಿ ಫೈಲ್ ಮಾಡೋದಾದ್ರೆ ECR ಕೊಡಬೇಕು. ಪರ್ಟಿಕ್ಯುಲರ್ ಮಂತಲ್ಲಿ ಏನು ಬಿಟ್ಟಿದ್ರೆ ಅಥವಾ ಪೆನಲ್ಟಿ ಇಂಟ್ರೆಸ್ಟ್ ಅಂತ ಅಮೌಂಟ್ ಇದ್ರೆ ಎರಿಯರ್ಸ್ ಕೊಟ್ಟು ಪೇ ಮಾಡುವಂಥದ್ದು. ಈಗ ರೆಗ್ಯುಲರ್ ಆಗಿ ECR ಫೈಲ್ ಡೌನ್ಲೋಡ್. ECR ಫೈಲ್ ಡೌನ್ಲೋಡ್ ಕೊಟ್ಟಾಗ ಒಂದು ಎಕ್ಸೆಲ್ ಫೈಲ್ ಡೌನ್ಲೋಡ್ ಆಗುತ್ತೆ. ಈ ಎಕ್ಸೆಲ್ ಫೈಲ್ ಅನ್ನು ನಾವು ಸೇವ್ ಮಾಡಬಹುದು. ಈ ಎಕ್ಸೆಲ್ ಫೈಲ್ ಇದರಲ್ಲಿ ಆ ಎಂಪ್ಲಾಯರ್ ಅಲ್ಲಿ ಏನೆಲ್ಲ ಇದೆ, ಆ ಎಂಪ್ಲಾಯರ್ ಹತ್ರ ಎಷ್ಟೆಲ್ಲ ಎಂಪ್ಲಾಯೀಸ್ ಇದ್ದಾರೆ ಅವರ ಡೀಟೇಲ್ಸ್ ಬರ್ತದೆ. ಇಲ್ಲಿ ಫಸ್ಟ್ UAN ನಂಬರ್, ಎಂಪ್ಲಾಯಿ UAN, ಅವರ ಅಂಡರ್ ಅಲ್ಲಿ ಯಾರೆಲ್ಲ ಎಂಪ್ಲಾಯೀಸ್ ಇದ್ದಾರೆ, ಇದರಲ್ಲಿ ನಾವು ಡೀಟೇಲ್ಸ್ ಫಿಲ್ ಮಾಡಬೇಕು. ಗ್ರಾಸ್ ವೇಜಸ್, EPF ವೇಜಸ್, EPF ಅಂದ್ರೆ ಎಂಪ್ಲಾಯಿ ಪ್ರೊವಿಡೆಂಟ್ ಫಂಡ್, EPS ಅಂದ್ರೆ ಎಂಪ್ಲಾಯಿ ಪೆನ್ಷನ್ ಸ್ಕೀಮ್,
EDIL ವೇಜಸ್, ಇದು ಬ್ಯಾಲೆನ್ಸ್. ಅಂದರೆ ಈಗ ಎಂಪ್ಲಾಯ್ ಪಿ ಆಫ್ 12% ಆಗಿ ನಾವು ಫೈಲ್ ಮಾಡ್ತೇವೆ. ಎಂಪ್ಲಾಯರ್ದು 12% 8.33 ಮತ್ತೆ 3.67 ಅಂತ ಡಿವೈಡ್ ಮಾಡ್ತೀವಿ. ಟೋಟಲ್ 12 ಎಂಪ್ಲಾಯರ್, ಆ 12% 8.33 ಎಸ್ ಎ ಪೆನ್ಷನಿಗೆ ಹೋಗುತ್ತೆ, 3.67 ಇದು ಪಿ ಎಫ್ ಅಮೌಂಟ್ಗೆ, ಟೋಟಲ್ 12. ಇದು ಓನ್ಲಿ ಎಂಪ್ಲಾಯರ್ ಪಾರ್ಟ್ ಮಾತ್ರ. ಎಂಪ್ಲಾಯೀಸ್ ಇದು ಫುಲ್ 12% ಎಸ್ ಎ ಪಿ ಎಫ್. ಇಲ್ಲಿ ವೇಜಸ್, ಗ್ರಾಸ್ ವೇಜಸ್, ಇ ಪಿ ಎಫ್ ವೇಜಸ್, ಪಿ ಎಫ್ ಯಾವ ಅಮೌಂಟಿಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ಅದು ಇಲ್ಲಿ ಎಸ್ ಎ ವೇಜಸ್. ನೆಕ್ಸ್ಟ್ ಈ ಕಾಲಮ್ ಅಲ್ಲಿ 12% ಎಂಪ್ಲಾಯಿ ಶೇರ್. ಇಲ್ಲಿ ಎಂಪ್ಲಾಯಿ ಶೇರ್ ಇದು ಪೆನ್ಷನ್ ಸ್ಕೀಮ್, ಎಂಪ್ಲಾಯರ್ದು ಪೆನ್ಷನ್ ಸ್ಕೀಮಿಗೆ ಹೋಗುವಂತ ಅಮೌಂಟ್. ಇಲ್ಲಿ ಎಂಪ್ಲಾಯರ್ದು ಪಿ ಎಫ್ ಅಮೌಂಟ್, NCP ಡೇಸ್, ನೆಟ್ ನಾನ್ ಕಾಂಟ್ರಿಬ್ಯೂಷನ್, ನೆಟ್ ಕಾಂಟ್ರಿಬ್ಯೂಷನ್ ಪೀರಿಯಡ್, ಇದರಲ್ಲಿ ಕಾಂಟ್ರಿಬ್ಯೂಟ್ ಆಗುವಂತ ಡೇಟ್. ಆ ಮಂತ್ ಅಲ್ಲಿ ಲೀವ್ ಇದ್ರೆ ಲೀವ್ ಲೆಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 30 ಡೇಸ್ ಪರ್ ಮಂತ್, ಅದರಲ್ಲಿ 5 ಡೇಸ್ ಲೀವ್ ತಗೊಂಡಿದ್ದಾರೆ, ಅವಾಗ 25 ಡೇಸ್ ಮಾತ್ರ ಪಿ ಎಫ್ ಗೆ ಬರುವಂತದ್ದು, 5 ಡೇಸ್ ಲೆಸ್ ಆಗುತ್ತೆ. ರಿಫಂಡ್ ಆಫ್ ಅಡ್ವಾನ್ಸ್ ಅಂದ್ರೆ ಪಿ ಎಫ್ ಅಲ್ಲಿ ಏನಾದ್ರು ಅಡ್ವಾನ್ಸ್ ಅಥವಾ ಲೋನ್ ಏನಾದ್ರು ತಗೊಂಡಿದ್ರೆ ಅದು ಲೆಸ್ ಮಾಡುವಂಥದ್ದು ಇದು. ಇಲ್ಲಿ ನಾವು ಡಾಟಾವನ್ನು ಫಿಲ್ ಮಾಡಿ ಫೈಲ್ ಡಾಟಾ ಫಿಲ್ ಮಾಡಿ ಫೈಲ್ ಸೇವ್ ಕೊಡಬೇಕು. ಸೇವ್ ಕೊಟ್ಟ ಮೇಲೆ ಅಲ್ಲಿ ಒಂದು ಫಾರ್ಮ್ಯಾಟ್ ಇದೆ, ಪರ್ಟಿಕ್ಯುಲರ್ ಫಾರ್ಮ್ಯಾಟ್, ಅದೇ ಫಾರ್ಮ್ಯಾಟ್ ಅಲ್ಲಿ ನಾವು ಸೇವ್ ಮಾಡಬೇಕು. ಬೇರೆ ಫಾರ್ಮ್ಯಾಟ್ ಅಲ್ಲಿ ಸೇವ್ ಮಾಡಿದ್ರೆ ಅಪ್ಲೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಆಪ್ಷನ್ ಅಲ್ಲಿ ಇಲ್ಲಿ CSV MS DOS ಇದೇ ಫಾರ್ಮ್ಯಾಟ್ ಅಲ್ಲಿ ನಾವು ಈ ಫೈಲ್ ಅನ್ನು ಸೇವ್ ಮಾಡಿ, ಸೇವ್ ಆದ್ಮೇಲೆ ನೆಕ್ಸ್ಟ್ ಬಂದು ಅದೇ ಫೈಲ್ ಅನ್ನು ಇಲ್ಲಿ ಫಸ್ಟಿಗೆ ಡೌನ್ಲೋಡ್ ಕೊಟ್ರಿ, ಡೌನ್ಲೋಡ್ ಆದ್ಮೇಲೆ ನೆಕ್ಸ್ಟ್ ECR ಫೈಲ್ ಅಪ್ಲೋಡ್. ಈ ಅಪ್ಲೋಡ್ ಆಪ್ಷನ್ ಅಲ್ಲಿ ಯಾವ ವೇಜ್ ಮಂತ್, ಯಾವ ಮಂತ್, ಫಾರ್ ಎಕ್ಸಾಂಪಲ್ ಈಗ ಅಕ್ಟೋಬರ್ ಮಾಡೋದಾದ್ರೆ ಅಕ್ಟೋಬರ್, ಸ್ಯಾಲರಿ ಡಿಸ್ಪರ್ಸಲ್ ಡೇಟ್, ಅಕ್ಟೋಬರ್ದು ಸ್ಯಾಲರಿ ಯಾವಾಗ ಕೊಡ್ತಾರೆ, ನಾರ್ಮಲ್ ಆಗಿ ಬಿಫೋರ್ 7th, 5th. ಇಲ್ಲಿ ಆ ಫೈಲ್ ಅನ್ನು ನೀವು ಸೆಲೆಕ್ಟ್ ಮಾಡಬೇಕು, ಯಾವ್ದು ಸೇವ್ ಮಾಡಿದಿರಿ ಆ ಫೈಲ್ ಅನ್ನು, MS DOS ಫೈಲ್ ಅನ್ನು ಸೆಲೆಕ್ಟ್ ಮಾಡಿ. ECR 12% ರಿಮಾರ್ಕ್ಸ್ ಏನಾದ್ರು ಇದ್ರೆ ಪರ್ಟಿಕ್ಯುಲರ್ ಮಂತ್, ಅಕ್ಟೋಬರ್ ಮಂತ್ ಇದು, ಅಕ್ಟೋಬರ್ ಮಂತ್ ಇದು ಕೊಟ್ಟು ಇಲ್ಲಿ ಅಪ್ಲೋಡ್ ಕೊಡಬೇಕು. ಅಪ್ಲೋಡ್ ಕೊಟ್ಟಾಗ ಇಲ್ಲಿ ಅಪ್ಲೋಡ್ ಆಗ್ತದೆ. ಅಪ್ಲೋಡ್ ಬಂದ್ಮೇಲೆ ಲಾಸ್ಟ್ ಒಂದು ಆಪ್ಷನ್ ಇದೆ ವೆರಿಫೈ ಅಂತ ಕೊಡಬೇಕು. ಆ ವೆರಿಫೈ ಕೊಟ್ಟ ಮೇಲೆ ನಿಮಗೆ ಪೇಮೆಂಟ್ ಆಪ್ಷನ್ ಹೋಗ್ತದೆ. ನೆಟ್ ಬ್ಯಾಂಕಿಂಗ್ ಅಲ್ಲಿ ಪೇಮೆಂಟ್ ಮಾಡಿದ ನಂತರ ಈಗ ನಿಮಗೆ ಡಿಸ್ಪ್ಲೇ ಬರ್ತದೆ ಪೇಮೆಂಟ್ ಕನ್ಫರ್ಮ್. ಎನಿ ಎರರ್ಸ್ ಬಂದರೆ ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಇದು ಎವ್ರಿ ಮಂತ್, ಆಗಸ್ಟ್ ಮಂತ್, ಜುಲೈ ಮಂತ್ ಇದು ಪೇಮೆಂಟ್ ಆದಮೇಲೆ ನಿಮಗೆ ಯಾರಿಗೆ ಎಷ್ಟು ಪೇಮೆಂಟ್ ಮಾಡಿದ್ದೀರಿ, ಯಾವ ಎಂಪ್ಲಾಯೀಸಿಗೆ ಎಷ್ಟು ಪೇಮೆಂಟ್ ಆಗಿದೆ ಅದರ ಡೀಟೇಲ್ಸ್ ಇಲ್ಲಿ ರಿಪೋರ್ಟ್ ಸಿಗ್ತದೆ. ಇದು ಎಂಪ್ಲಾಯೀಸ್ ಪ್ರೊವಿಡೆಂಟ್ ಫಂಡ್, ಈ ಥರ ನಿಮಗೆ ಡೀಟೇಲ್ಸ್, ಟೋಟಲ್ ಅಮೌಂಟ್ ಎಷ್ಟು ಮಾಡಿದ್ದೀರಿ ಪರ್ಟಿಕ್ಯುಲರ್ ಮಂತ್. ಈಗ ಜುಲೈ ಮಂತ್ ಇದು, ಜುಲೈ ಮಂತ್ ಅಲ್ಲಿ ಟೋಟಲ್ ಅಮೌಂಟ್ ಈಸ್ ಟೋಟಲ್ ಪೇಯ್ಡ್ ಅಮೌಂಟ್. PF ಈಸ್ 1047, ಪೆನ್ಷನಿಗೆ 7027, ಇದೆರಡು ಎಂಪ್ಲಾಯರ್ 727 ಪ್ಲಸ್ 320 is ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್. ಫಸ್ಟ್ 1047 is ಎಂಪ್ಲಾಯಿ ಕಾಂಟ್ರಿಬ್ಯೂಷನ್. ಇದು ಟೋಟಲ್ ಅಕ್ನಾಲೆಜ್ಮೆಂಟ್ ನಾವು ಪೇ ಮಾಡಿದ್ದಕ್ಕೆ. ನೆಕ್ಸ್ಟ್ ECR ಫೈಲ್, ಇದು ಇನ್ನೊಂದು ರಿಪೋರ್ಟ್. ಇದು ನಾವು ECR ಅಪ್ಲೋಡ್ ಮಾಡಿದ ಫೈಲ್, ಪರ್ಟಿಕ್ಯುಲರ್ ಎಂಪ್ಲಾಯೀಸಿಗೆ ಎಷ್ಟು ಮಾಡಿದ್ದೀರಿ ಅದು ಎಂಪ್ಲಾಯಿ ಡೀಟೇಲ್ಸ್. ನೆಕ್ಸ್ಟ್ ಇಲ್ಲಿ ಪೇಮೆಂಟ್ಗೆ ಹೋಗಿ ಪೇಮೆಂಟ್ ರಿಸಿಪ್ಟ್, ಪೇಮೆಂಟ್ ಮಾಡಿದ್ದಕ್ಕೆ ಇದು ಟೋಟಲ್ ಅಮೌಂಟ್ ಪೇಯ್ಡ್. ಟೋಟಲ್ ಅಮೌಂಟ್ ಈಸ್ 2638. ಅದರಲ್ಲಿ 1367 is PF. ಇದು ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್, ಇದು ಗವರ್ಮೆಂಟ್ ಚಾರ್ಜಸ್.
500 is government charges, 727 is pension, 44 is government charges. Total amount is 2638. Next, challan receipt. ಈ ರಿಪೋರ್ಟ್ಸ್ ಅನ್ನೆಲ್ಲ ಪ್ರಿಂಟ್ ತೆಗೆದು ನೀವು ಫೈಲ್ ಮಾಡಿಡ್ಬೇಕು. ಯಾಕಂದ್ರೆ ನಿಮ್ಗೆ ಫ್ಯೂಚರ್ ಏನೇ ರೆಫರೆನ್ಸ್ ಬೇಕಾದ್ರೆ ವೆಬ್ಸೈಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತು, ನಿಮ್ಗೆ ಡೀಟೇಲ್ಸ್ ಬೇಕು, ಅಥವಾ PF ವೆಬ್ಸೈಟ್ ವರ್ಕ್ ಆಗ್ತಾ ಇಲ್ಲ, ಎಮರ್ಜೆನ್ಸಿ ಆಗಿ ನಿಮ್ಗೆ ಪರ್ಟಿಕ್ಯುಲರ್ ಮಂತ್ ಏನಾದರೂ ರಿಪೋರ್ಟ್ಸ್ ಬೇಕು, ಆವಾಗ ಲಾಗಿನ್ ಆಗುದಿಲ್ಲ. ಈ ಹಾರ್ಡ್ ಕಾಪಿ ರಿಪೋರ್ಟ್ಸ್ ಅನ್ನು ನೀವು ಚೆಕ್ ಮಾಡಬೇಕಾಗ್ತದೆ. ಸೊ ಈ ರಿಪೋರ್ಟ್ಸ್ ಅನ್ನು ನೀವು ಪ್ರಿಂಟ್ ತೆಗೆದು ಫೈಲ್ ಮಾಡಿಟ್ಟು ನಿಮ್ಗೆ ಫ್ಯೂಚರ್ ಅಲ್ಲಿ ಬೆನಿಫಿಟ್ ಆಗುತ್ತೆ. ಇದನ್ನು ನಾವು ಎವ್ರಿ ಮಂತ್ ಬಿಫೋರ್ 20th you have to file.